ಆ ಕಾಮಿಡಿಲಿ ಕುತ್ಕೊಂಡು ನಕ್ಕಿರ್ತಾರೆ, ಜೊತೆ ಕುತ್ಕೊಂಡು ನಕ್ಕಿರ್ತಾರೆ. ಆ ನಗ ಟೈಮಲ್ಲಿ ಅವ್ನಿಗೆ ಅದೇ ಕನ್ಫ್ಯೂಸ್ ಆಗ್ತಾ ಇರೋದು ಗಿಲ್ಲಿಗೆ. ನಾನು ಹೇಳ್ಬೇಕಾದ್ರೆ ಒಳ್ಳೇದು ನಗ್ತಾ ಇರ್ತೀರಾ, ನಾನು ಇದನ್ನ ಹೇಳಿದ್ರೆ ಯಾಕೆ ನಗಲ್ಲ, ಉಲ್ಟಾ ಹೊಡಿತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇಡೀ ಮನೆ ಅವನ್ಗೆ ಹೇಳಿದ್ರೆ ನೀನ್ ಮಾಡ್ತಾ ಇರೋ ತಪ್ಪು ನೋವಾಗುತ್ತೆ ಅಂತ ಮೇ ಬಿ ಅವ್ನು ತಿದ್ಕೋಬೋದೇನು ಅಂತ. ಓಕೆ, ಕಳೆದ ಸೀಸನ್ಗಳಲ್ಲಿ ಅಂದರೆ ಡ್ರೋನ್ ಪ್ರತಾಪ್ ಅವರು ಇದ್ದಂಥ ಸೀಸನ್ನಲ್ಲಿ ಮೇಯ್ನ್ ಒಂದು ಟಾಪಿಕ್ ಡಿಸ್ಕಷನ್ಗೆ ಬರುತ್ತೆ, ಪೇಡ್ ಪ್ರಮೋಷನ್ಸ್ ಅನ್ನೋದು ಹೊರಗಡೆ ಇದ್ದ ಮಾಡಿಸ್ತಾ ಇದ್ದಾರೆ. ಮತ್ತು ಈ ಬಾರಿ ಕೂಡ ಕಿಚ್ಚ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಹೇಳ್ತಾರೆ, ಡ್ರೆಸ್ ಕೋಡ್ ಮೂಲಕ ನಿಮಗೆ ಪಾಸಿಟಿವ್ ಆಗ್ತಾ ಇದೆಯಾ, ರೆಡ್ ಹಾಕೊಂಡ್ರೆ ಡೇಂಜರು, ನಿಮಗೆ ನೆಗೆಟಿವ್ ಬರ್ತಾ ಇದೆ, ಗ್ರೀನ್ ಹಾಕೊಂಡ್ರೆ ಒಳ್ಳೇದು, ಈ ಥರ ಎಲ್ಲ ಈ ಡ್ರೆಸ್ಗಳನ್ನ ಏನು ಕೊಲಾಬ್ರೇಷನಲ್ಲಿ ಕಳಿಸ್ಕೊಡ್ತಾರೆ ಅಥವಾ ರೆಗ್ಯುಲರ್ ಆಗಿ ಯಾರು ಕಳಿಸ್ಕೊಳ್ತಾರೆ ಅದರಲ್ಲಿ ಕೋಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದೆರಡರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಏನಾದರೂ ಮನೆ ಒಳಗಡೆ ಡ್ರೆಸ್ ಕೋಡ್ ಮೂಲಕ ಮೆಸೇಜ್ ತಗೊಳ್ಳೋ ಅಂತ ಕೆಲಸ ನಡೀತಾ ಇದೆಯಾ, ಹೇಗೆ? ಇದು ಈಗ ಹೇಗಾಗಿದೆ ಅಂತ ಅಂದ್ರೆ, ಅದು ಅವ್ರು ಹೇಳಿದಾಗ 3ನೇ ವಾರ ಬಂದು ಹೇಳ್ತಾರೆ ಡ್ರೆಸ್ ಕೋಡ್ ಮೂಲಕ ಮನೆಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ. ನಾವು ಫುಲ್ ಶಾಕು, ಯಾರಿರ್ಬೋದು, ಯಾರು ಹೇಗೆ ಅಂತ ಹೇಳ್ಬಿಟ್ಟು ಶಾಕ್ ಆದ್ವಿ. ಬಟ್ ಸೀರಿಯಸ್ಲಿ ನಮ್ಗೆ ಐಡಿಯಾ ಇಲ್ಲ, ಯಾಕಂದ್ರೆ ಅವ್ರು ಕಳಿಸೋರು ಎವ್ರಿಥಿಂಗ್ ಕ್ರಾಸ್ ಚೆಕ್ ಮಾಡೇ ಕಳಿಸೋದು. ಸೊ ಆಮೇಲೆ 3-4 ಆಪ್ಷನ್ಸ್ ಬಂದಿರುತ್ತೆ, ಯಾವ್ದು ಕಳಿಸ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಅವರೇ ಕಳಿಸೋದು. ಸೊ ಅದು ಐ ಡೋಂಟ್ ಥಿಂಕ್ ಸೊ ಅದು ಹೇಗಾಯ್ತು ಹೇಗೆ ಅಂತ ಹೇಳ್ಬಿಟ್ಟು ಟೀಮ್ ಅವರೇ ಡಿಸ್ಕ್ಲೋಸ್ ಮಾಡಬೇಕು. ಬಟ್ ಪೇಡ್ ಪ್ರಮೋಷನ್ಸು PRs ಇಂಪಾರ್ಟೆಂಟ್ ಇದ್ದಾರೆ, ಯಾಕಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡಿ ಕೊಟ್ಟು ಹೋಗಿರ್ತೀವಿ. ಸೊ ಅದ್ರ ಮೇಲೆ ಕಾಲ್ ಹೇಗೆ ತಗೊಂತಾರೆ, ಲೈಕ್ ನಮ್ದು ಪಾಸಿಟಿವ್ ಆಗ್ತಾ ಇದೆಯಾ ಅಥವಾ ಏನಾಗ್ತಾ ಇದೆ ಅನ್ನೋದು ಬರ್ದಲ್ಲಿ ಹೋಗುತ್ತೆ ಅನ್ನೋದು ಬಿಟ್ರೆ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ನಂದೇ ಇವಾಗ ನೆಗೆಟಿವ್ ಆದಾಗ ನನಗೆ ರೆಸ್ಪಾನ್ಸ್ ಹೊರಗಡೆ ನಾನು ಎಕ್ಸಾಂಪಲ್ ಇದ್ದೀನಿ, ಒಳಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ಬಂದಾಗ ಹೊರಗಡೆ ಜನರು ಇವಾಗ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ರಿ, ಇನ್ನೂ ಆಡ್ಬೋದಿತ್ತು, ನಿಮ್ಗಿಂತ ಕೇಪಬಿಲಿಟಿ ಇಲ್ದಿದ್ದವ್ರು ಇನ್ನೂ ಇದ್ದಾರೆ. ಸೊ ಈ ಥರ ಇದ್ದಾಗ ಇದು ಆರ್ಗ್ಯಾನಿಕ್ ಆಗೋದು. ಸೊ ನಾವೇನೇ ಪೇಡ್ ಕೊಟ್ರು ಐ ಡೋಂಟ್ ಥಿಂಕ್ ಸೊ ಜನರು ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಯಾವತ್ತೂ ದುಡ್ಡಿಂದ ಜನರನ್ನ ಗೆಲ್ಲಕ್ಕಾಗಲ್ಲ. ಸೊ ನಾವ್ ಏನೇ ಪ್ರಮೋಷನ್ ದುಡ್ಡು ಕೊಟ್ಟು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಕ್ ಸಾಧ್ಯನೇ ಇಲ್ಲ. ಒಳ್ಳೆತನನೇ ಸಿಗುತ್ತೆ ಅನ್ನೋದು 100%. ಓಕೆ, ನಿನ್ನೆ ನೀವು ಒಂದಷ್ಟು ಇಂಟರ್ವ್ಯೂಸ್ ಆದಮೇಲೆ ಸೊ ನೀವು ಎಲ್ಲೋ ಒಂದು ಕಡೆ ನಿಮಗೆ ವಿಡಿಯೋಗಳನ್ನು ನೋಡಿದಾಗ ಒಂಚೂರು ನನಗೆ ಬೇಸರ ಆಯಿತು ಅಂತ ಹೇಳಿದ್ರಿ. ಯಾಕೆ ಹಾಗೆ ಅನ್ನಿಸ್ತು, ಯಾವ ತುಂಬ ನೆಗೆಟಿವ್ ಅನ್ನಿಸ್ತು ನಿಮಗೆ ಅಂತ? ಈಗ ಏನಾಗಿದೆ, ಈಗ ರೀಸೆಂಟಾಗಿ ಇಂಟರ್ವ್ಯೂಸ್ ಕೊಟ್ಟಾಗ ಎಸ್ಪೆಷಲಿ ಕಾವ್ಯ ಅವ್ರ ಬಗ್ಗೆ ನನಗೆ ಅನ್ನಿಸ್ತು. ಯಾಕಂದ್ರೆ ಕಾವ್ಯ ಪೊಟೆನ್ಷಿಯಲ್ ಇರೋ ಹುಡುಗಿನೇ, ನಾನು ಎಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಪೊಟೆನ್ಷಿಯಲ್ ಇದೆ. ಆದ್ರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಆಡಕ್ ಹೇಳಿ ಅಂತ ಹೇಳಿದ್ದು ನಾನು. ಯಾಕಂದ್ರೆ ಗಿಲ್ಲಿ ಅನ್ನೋದು ಒಂದು ಮರದಲ್ಲಿ ಬೇರ್ಗಳು ತುಂಬಾ ಕಟ್ಕೊಂಡಿದ್ದಾರೆ, ಎಲ್ಲರೂ ಹಂಗೆ ಬೆಳೀತಾ ಇರೋದು. ಆ ಬೇರ್ಗಳು ಬಿಟ್ರೆ ಗಿಲ್ಲಿ ನನಗೆ ಸಿಂಗಲ್ ಆಗಿ ಐಡೆಂಟಿಟಿನೂ ಸಿಗುತ್ತೆ, ಅವನಿಗೂ ಆಟ ಆಡಕ್ಕೆ ಇನ್ನೂ ಲೈಕ್ ಇಲ್ಲಪ್ಪ ನಾನು ಒಬ್ಬನೇ ಆಡ್ದೆ ಅನ್ನೋದು ಇರುತ್ತೆ. ಈಗ ಏನಾಗೋಗ್ತಾ ಇದೆ, ಗಿಲ್ಲಿ ಹೆಸರು ಹೇಳ್ಕೊಂಡು ಬೆಳ್ದಂಗೆ ಆಗ್ಬಿಡ್ತಾ ಇದೆ, ಅದು ಬೇಡ. ಅದನ್ನೇ ನಾನು ಹೇಳಿದೆ, ಕಾವ್ಯಕ್ಕೆ ಪೊಟೆನ್ಷಿಯಲ್ ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಆದ್ರೆ ಅಟ್ಲೀಸ್ಟ್ ನನಗೂ ಒಂದು ಆಸೆ ಇದೆ, 1 ವಾರ ಬಿಟ್ಟು ಆಡಿ ಪ್ರೂವ್ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಲೈಕ್ ಗಿಲ್ಲಿ ಹೆಸರನ್ನ ಬಿಟ್ಟು ಕಾವ್ಯಕ್ಕೆ ಪೊಟೆನ್ಷಿಯಲ್ ಇದೆಯಲ್ಲ ಅದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದು. ಅದು ಯಾವ ತರ ರಿಸೀವ್ ಮಾಡ್ತಾ ಇದ್ದಾರೋ, ನೀವು ಅವ್ರ ಬಗ್ಗೆ ಮಾತಾಡ್ಬಿಡಿ ಹಂಗೆ. ನಾನು ಎಲ್ಲೂ ಕಾವ್ಯನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇಲ್ಲ. ಕಾವ್ಯನ ಐಡೆಂಟಿಟಿ ಅವ್ರದ್ದಾದ್ರೆ ಗಿಲ್ಲಿ ಅನ್ನೋ ಐಡೆಂಟಿಟಿ ಅವ್ರದ್ದು. ಆ ಜೊಂಟಿಯಾಗಿ ಹೋಗಿದ್ದು ಇನ್ನೂ ನನಗೆ ಆ ಜೊಂಟಿಯಾಗೆ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಶಿಪ್ ಬಗ್ಗೆ 100% ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಬಟ್ ನನಗೂ ಆಸೆ ಇದೆ, 1 ವಾರ ಲೆಟ್ ದೇ ಪ್ರೂವ್. ಹಾಗೆ ಪ್ರೂವ್ ಮಾಡಿದ್ರು ನನ್ನ ಅನಿಸಿಕೆ ಚೇಂಜ್ ಆಗ್ಬೋದೇನೋ, ಓ ಶಿ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು. ಮನೇಲೂ ತುಂಬಾ ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ, ಲೈಕ್ ಗಿಲ್ಲಿನೇ ಹೆಸರು ತೆಗಿತಾ ಇರ್ತಾನೆ ಅವಾಗ, ಯಾಕಂದ್ರೆ ಕೇಳಿಸ್ಲಿ ಅಂತಾನೋ ಅಥವಾ ಫ್ರೆಂಡ್ ಬರ್ತಾನೋ ಅಂತ ಹೇಳಿ. ಬಟ್ ಬೇಡ, ನನಗೂ ಒಂದು ಆಸೆ ಇದೆ, ಸಿಂಗಲ್ ಆಗಿ ಆಡಿ ಆ ಹುಡುಗಿ ಕೇಪಬಿಲಿಟೀಸ್ ಅವಳೇ ಪ್ರೂವ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ನನಗೆ ಶೋರ ಗೊತ್ತಿತ್ತು, ಯಾಕಂದ್ರೆ ಯಾರ್ಯಾರು ಬೇರೆ ತರ ಗಿಲ್ಲಿನ ಇಟ್ಕೊಂಡಿದ್ದಾರೆ, ಒಂದೊಂದಾಗಿ ಬಿಟ್ಟು ಹೋಗುತ್ತೆ ಅನ್ನೋದು ನನಗೆ ಮುಂಚೆನೆ ಗೊತ್ತಿತ್ತು. ಆ ಬೇರ್ಗಳು ಬಿಟ್ಟು ಹೋದಾಗ ಅವ್ರವ್ರ ಐಡೆಂಟಿಟಿ ಏನಿದೆ ಅಂತ ಹೊರಗಡೆ ಬರಬೇಕು, ಇಂಡಿವಿಜುವಲ್ ಆಗಿ ಆಡ್ಬೇಕು. ಆಗ್ಲೇ ಗಿಲ್ಲಿ ಕೂಡ ಒಬ್ಬನೇ ಸಿಂಗಲ್ ಆಗಿ ಆಡ್ದ ಅಂತಾನು ಬರುತ್ತೆ. ಯಾಕಂದ್ರೆ ಅವ್ನು ಈಸ್ ಅ 1 ಮ್ಯಾನ್ ಆರ್ಮಿ ತರನೇ ಶೋ ಇರೋದು ಅವನು. ಸೊ ಅದೊಂದನ್ನ ಬೇರೆಯವರು ಯೂಸ್ ಮಾಡ್ಕೊಳ್ತಾ ಇರ್ಲಿ ಅನ್ನೋದು ನನ್ನ ಆಸೆ.